ಬೆಂಗಳೂರಲ್ಲಿ ಪುಂಡರಿಗೆ ಪೊಲೀಸರ ಭಯನೇ ಇಲ್ವಾ ಇವ್ರಿಗೆಲ್ಲ? ದಿನ ಕಳೆದಂತೆ ಜಾಸ್ತಿ ಆಗ್ತಾನೆ ಇದೆ. ಬಾಲ ಬಿಚ್ಚುತ್ತಿದ್ದಾರೆ ನೋಡಿ ಈ ಪುಡಿ ರೌಡಿಗಳು. ಬೆಂಗಳೂರು ಪೊಲೀಸ್ ಕಮಿಷನರ್ ಅವರೇ, ಸ್ವಲ್ಪ ಇಲ್ಲಿ ನೋಡಿ ನೀವು. ಬೆಂಗಳೂರಲ್ಲಿ ಪುಂಡರಿಗೆ ಯಾರು ಭಯನೂ ಇಲ್ಲ ಅಂತ ಕಾಣಿಸುತ್ತೆ. ಯಾಕಂದ್ರೆ ದಿನ ಕಳೆದಂತೆ ಜಾಸ್ತಿ ಆಗ್ತಾನೆ ಇದೆ ಪುಡಿ ರೌಡಿಗಳ ಅಟ್ಟಹಾಸ. ಹೀಗಾಗಿ ಬೆಂಗಳೂರು ಪೊಲೀಸ್ ಕಮಿಷನರ್ ನೀವು ನೋಡ್ಬೇಕು ಸರ್ ಇಲ್ಲಿ. ಯಾಕಂದ್ರೆ ಹಾದಿ ಬೀದಿಯಲ್ಲಿ ಮಚ್ಚು ಲಾಂಗನ್ನ ಬೀಸ್ತಿದ್ದಾರೆ ಗೂಂಡಾಗಳು. ನಂದಿನಿ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಲಾಂಗನ್ನ ಬೀಸಿದ್ದಾರೆ ರೌಡಿಗಳು. ಸಿಕ್ಕವರ ಮೇಲೆ ಲಾಂಗನ್ನ ಬೀಸಿ ಪುಂಡಾಟವನ್ನ ಮೆರೆದಿದ್ದಾರೆ. ಎಸ್, ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ಬೆಂಗಳೂರಲ್ಲಿ ಆಗಿರುವಂತಹ ಘಟನೆ ಇದು. ನಂದಿನಿ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಪ್ರಕರಣ ನೋಡಿ. ನಡು ರಸ್ತೆಯಲ್ಲಿ ಸುಮಾರು ಒಂದು ಸಂಜೆ ಇರ್ಬೋದು, ರಾತ್ರಿ ಹೊತ್ತಿನಲ್ಲಿ ನೋಡಿ, ಸಿಕ್ಕವರ ಮೇಲೆ ಲಾಂಗ್ ಬೀಸಿದ್ದಾರೆ. ಕೈಯಲ್ಲಿ ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು. ಅಲ್ಲ, ಎಲ್ಲಿದ್ದೀವಿ? ಈ ತರ ಘಟನೆಗಳು ಉತ್ತರ ಭಾರತದ ಬಿಹಾರಲ್ಲಿ ಆಗುತ್ತಂತೆ ಅನ್ನುವಂತ ಸುದ್ದಿಗಳನ್ನೆಲ್ಲ ನೋಡ್ತಿದ್ವಿ. ಬಟ್ ಇದು ನಮ್ಮ ಬೆಂಗಳೂರಲ್ಲಿ ಆಗ್ತಿದೆ. ಯಾರ ಭಯವು ಇಲ್ಲ. ಕೈಯಲ್ಲಿ ನೋಡಿ ಅಲ್ಲಿ ಹೆಂಗ್ ಬೀಸ್ತಿದ್ದಾನೆ. ಸ್ವಲ್ಪ ಯಾಮಾರಿದ್ರು ಕೂಡ ಕೊಲೆಯಲ್ಲಂತ ಆಗ್ತಿತ್ತು ನೋಡಿ. ಯಾವ ರೀತಿಯಾಗಿ ರಾಜ್ಯ ರೋಷವಾಗಿ ಕೈಯಲ್ಲಿ ಹಿಡ್ಕೊಂಡು ಟೊಂಟ್ ಕೇರ್ ಅನ್ನೋ ನಿಟ್ಟಿನಲ್ಲಿ ಸಿಕ್ಕವರ ಮೇಲೆ ಈ ರೀತಿಯಾಗಿ ಘಟನೆ ಆಗ್ತಿದೆ ನೋಡಿ. ಅಲ್ಲಿದ್ದಂತ ಜನ ಬೆಚ್ಚಿ ಬೀಳ್ತಿದ್ದಾರೆ. ಒಂದಿಷ್ಟು ಜನ ಫೋನ್ ಮಾಡೋದಕ್ಕೂ ಕೂಡ ಫೋನ್ ಹಿಡ್ಕೊಂಡು ಪೊಲೀಸರಿಗೆ ಯಾರಿಗೂ ಮಾಹಿತಿಯನ್ನ ಕೊಡ್ತಿದ್ದಾರೆ. ಆರಾಮಾಗಿ ನಾವು ಫಿಲ್ಮ್ ಅಲ್ಲೆಲ್ಲ ನೋಡ್ತಿದ್ವಿ ಹಿಂಗೆಲ್ಲ ಇರುತ್ತೆ ಅಂತ. ಇದು ಸಿನಿಮಾ ಅಲ್ಲ, ನಿಜ ಜೀವನ. ಬೇಕಾಬಿಟ್ಟಿಯಾಗಿ ಲಾಂಗ್ ಅನ್ನ ಹಿಡ್ಕೊಂಡು ಸಿಕ್ಕವ್ರು ನೋಡಿ. ಆ ರಭಸ ನೋಡಿ ಬೀಸೋದು. ಒಂದು ಚೂರು ಕರೆಕ್ಟ್ ಆಗಿ ದೇಹದ ಮೇಲೆ ಬಿತ್ತು ಅಂತಂದ್ರೆ ಮುಗೀತು ಕತೆ, ಅಲ್ಲಿಗೆ ಕಲಾಸು. ಅಂಗಡಿಯ ಬಳಿ ಬಂದು ಮನಸೋ ಇಚ್ಛೆ ಲಾಂಗನ್ನ ಬೀಸಿದ್ದಾರೆ ಪುಡಿ ರೌಡಿಗಳು. ಇವರು ಪುಡಿ ರೌಡಿ ಎಲ್ಲ, ದೊಡ್ಡ ಖತರ್ನಾಕ್ ಇವರೆಲ್ಲ. ಅಂದ್ರೆ ಪೊಲೀಸರು ಇರ್ತಾರೆ. ಆ ಒಟ್ಟಿನಲ್ಲಿ ಮಾರಕಾಸ್ತ್ರಗಳು ಎಲ್ಲಿಂದ ಸಿಗ್ತಾ ಇದೆ, ಆತ ಯಾರು, ಆತನ ಹಿನ್ನೆಲೆ ಏನು, ಈ ರೀತಿಯಾಗಿ ಮನಸೋ ಇಚ್ಛೆಯಾಗಿ ನೋಡಿ ಹೆಂಗ್ ಬೀಸ್ತಿದ್ದಾರೆ. ಸ್ವಲ್ಪ ಒಂದು ಚೂರು ತಾಗಿದ್ರು ಕರೆಕ್ಟ್ ಆಗಿ ಬಿತ್ತು ಅಂತಂದ್ರೆ ಪ್ರಾಣ ಹೋಯ್ತು. ಹಾಗಾದ್ರೆ ಪೊಲೀಸರು ಇರ್ತಾರೆ, ಪೊಲೀಸರು ಭಯ, ಕಾನೂನಿದೆ, ಯಾರ ಭಯನೇ ಇಲ್ವಾ? ಹಾಗಾದ್ರೆ ಇಷ್ಟೆಲ್ಲ ಮಾಡೋದಕ್ಕೆ ಧೈರ್ಯ ಏನು? ಯಾವ್ದಾದ್ರು ಮಾದಕ ವಸ್ತುಗಳನ್ನ ಸೇವನೆ ಮಾಡಿದ್ರ? ಆ ನಶೆಯ ಮೂಲಕವಾಗಿನೇ ಇಂಥದ್ದೊಂದು ಕೃತ್ಯ ಮಾಡಿದ್ರ? ಯಾರಿಗೊತ್ತು? मच्छर उड़ी बैठो मच्छों का ना बताने लगा बोला